ಮತ್ತೆ ಕುಜ ಒಟ್ಟಿಗೆ ಸುಖ ಸ್ಥಾನಕ್ಕೆ ಬಂದಿರೋದ್ರಿಂದ ಮೇಷರಾಶಿಯವರಿಗೆ ಬಹಳಷ್ಟು ಯೋಗ ಅಂತ ಕೂಡ ಹೇಳ್ಬೋದು. ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಎಲ್ಲೋ ಒಂದು ಸಣ್ಣ ಎಳೆಯಷ್ಟು ಕಲಹಗಳಾಗತಕ್ಕಂಥದ್ದು. ಯಾರೆಲ್ಲ ಮೇಷರಾಶಿಯವರು ಸರ್ಕಾರಿ ಕೆಲಸದಲ್ಲಿ ಇರ್ತೀರಾ ಅವರಿಗೆಲ್ಲ ಪ್ರಮೋಷನ್ ಆಗ್ತಕ್ಕಂಥದ್ದು, ಹೆಂಡತಿಯಿಂದ ಗಂಡನಿಗಾಗಿರ್ಬೋದು, ಗಂಡನಿಂದ ಹೆಂಡತಿಗಾಗಿರ್ಬೋದು ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಲೇಡಿ ಸೂಪರ್ ಸ್ಟಾರ್ ಮೀತಾ ಕ್ರಿಸ್ಟಲ್ ಹಾಸ್ಟ್ರೋ ಇವತ್ತು ನಮ್ಮ ಜೊತೆಗಿದ್ದಾರೆ ಮಾತಾಡೋಕ್ಕೆ. ಮೇಡಮ್ ನಮಸ್ಕಾರ. ಒಂದು ಇಲ್ಲಿಗೆ ಎಲ್ಲ ವೀಕ್ಷಕರಿಗೂ ನನ್ನ ಒಂದು ನಮಸ್ಕಾರವನ್ನು ತಿಳಿಸ್ತಾ, ನೋಡಿ ಎಲ್ಲರಿಗೂ ಕೂಡ ನಮ್ಮ ಮೀತಾ ಆಸ್ಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಜೊತೆಗೆ 12 ರಾಶಿಗಳ ಫಲಾನುಫಲದಲ್ಲಿ ಗ್ರಹಗಳು ಯಾವ್ಯಾವ ರೀತಿ ಬದಲಾಗ್ತವೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಗ್ರಹಗಳ ಒಂದು ಬದಲಾವಣೆ ಅಂತಂದರೆ ಶನಿ ರಾಹು ಕೇತು, ಶನಿ ರಾಹು ಕೇತು ಮತ್ತು ಗುರು, ಶನಿ ರಾಹು ಕೇತು ಗುರು ಗ್ರಹಗಳು, ಈ 4 ಗ್ರಹಗಳು ಕೂಡ ಎಲ್ಲೂ ಬದಲಾಗೋದಿಲ್ಲ, ಇರೋ ಮನೆಗಳಲ್ಲೇ ಇರ್ತವೆ. ಆದರೆ ಚಂದ್ರ ಮಾತ್ರ 2.5 ದಿನಕ್ಕೊಮ್ಮೆ ಬದಲಾಗ್ತಾ ಇರ್ತಾನೆ. ಜೊತೆಗೆ ಸೂರ್ಯ 1 ತಿಂಗಳಲ್ಲಿ 2 ರಾಶಿಗೆ ಪ್ರವೇಶ ಮಾಡ್ತಾ ಹೋಗ್ತಾನೆ. ಅದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ 1 ತಿಂಗಳಲ್ಲಿ 2 ಸತಿ ಬರುತ್ತೆ. ಆದರೆ ಪಂಚಾಂಗದ ಪ್ರಕಾರ ತಿಂಗಳಿಗೆ ಒಂದೇ ಸತಿ ಬೇರೆ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂತ ಹೇಳ್ಬೋದು. ಜೊತೆಗೆ 17ನೇ ತಾರೀಕು ಸೂರ್ಯ 17ನೇ ತಾರೀಕು ಅವನ ಸ್ವಂತ ಮನೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾನೆ. ಅಂದರೆ ಬುಧನ ಒಂದು ಮನೆಗೆ, ಅವನ ಒಂದು ಇಷ್ಟವಾದ ಒಂದು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಹೋಗ್ತಾನೆ. ನೋಡಿ, ಬುಧನ ಮನೆಗೆ ಸೂರ್ಯನ ಪ್ರವೇಶ ಆಗೋದ್ರಿಂದ ಕೆಲವೊಂದು ಕಡೆ ಬುಧಾದಿತ್ಯ ಯೋಗ ಎಲ್ಲ ರಾಶಿಗಳಿಗೆ ಮತ್ತು ಕೆಲವೊಂದು ರಾಶಿಗಳಿಗೆ ಬುಧಾದಿತ್ಯ ಯೋಗ ನಡೆಯುತ್ತೆ ಅಂತ ಹೇಳ್ತಾರೆ. ಆದರೆ ಯಾವ ರಾಶಿಗೂ ಬುಧಾದಿತ್ಯ ನಡೆಯೋದಿಲ್ಲ. ಈ ಒಂದು ಟೈಮಲ್ಲಿ, ಈ ತಿಂಗಳಲ್ಲಿ, ಈ 9ನೇ ತಿಂಗಳಲ್ಲಿ ಸೂರ್ಯ ಸಿಂಹ ರಾಶಿಯಿಂದ ಬುಧನ ಮನೆಗೆ ಅಂದರೆ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಸಿಂಹ ಲಗ್ನಕ್ಕೆ ಬುಧಾದಿತ್ಯ ನಡೆಯುತ್ತೆ. ಜೊತೆಗೆ ವೃಷಭ ಲಗ್ನಕ್ಕೆ ಬುಧಾದಿತ್ಯ ಯೋಗ ನಡೀತಾ ಹೋಗುತ್ತೆ. ಈ 2 ಲಗ್ನಕ್ಕೆ, ಸಿಂಹ ಲಗ್ನ ಮತ್ತು ವೃಷಭ ಲಗ್ನಕ್ಕೆ ಬುಧಾದಿತ್ಯ ಯೋಗ ನಡೆಯುತ್ತೆ. ಈ 2 ಲಗ್ನಕ್ಕೆ ಬಿಟ್ಟರೆ ಬೇರೆ ಇನ್ಯಾವ ಲಗ್ನಕ್ಕೂ ಬುಧಾದಿತ್ಯ ಯೋಗ ಇರೋದಿಲ್ಲ. ಅದೇ ರೀತಿ ಬುಧ ಬಂದು ನೋಡಿ 10ನೇ ತಾರೀಕು ಅವನ ಸ್ವಂತ ಮನೆ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾನೆ. 27ಕ್ಕೆ ಅವನ ಇಷ್ಟವಾದ ಮನೆ ಅಂದರೆ ತುಲಾರಾಶಿಗೆ ಮತ್ತೆ 27ನೇ ತಾರೀಕು ಬದಲಾಗ್ತಾ ಹೋಗ್ತಾನೆ, ಪ್ರವೇಶ ಮಾಡ್ತಾ ಹೋಗ್ತಾನೆ. ಮತ್ತು ಶುಕ್ರ ತುಲಾರಾಶಿ 3ನೇ ತಾರೀಕು ಕನ್ಯಾ ರಾಶಿಯಿಂದ ಅವನ ಸ್ವಂತ ಮನೆ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ, ಅಂದರೆ ತುಲಾರಾಶಿಗೆ ಬರ್ತಾನೆ. ಇದೇ ರೀತಿ ಕುಜ ಬಂದು 20ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ನೋಡಿ, ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿರ್ತಾನೆ. ಜೊತೆಗೆ ಕುಜ 20ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಹೋಗ್ತಾನೆ. ಕಟಕ ರಾಶಿಯಲ್ಲಿ ನೀಚನಾಗಿರ್ತಾನೆ. ಜೊತೆಗೆ ಗುರು ಕಟಕ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ. ಒಂದು ಉಚ್ಚ ಗ್ರಹ, ಒಂದು ನೀಚ ಗ್ರಹ ಒಂದೇ ರಾಶಿಯಲ್ಲಿ ಸೇರಿರೋದ್ರಿಂದ ಕುಜ ಗ್ರಹ 20ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿರ್ತಾನೆ, ಕುಜ ನೀಚನಾಗಿರ್ತಾನೆ. ಒಂದು ರಾಶಿಗಳಲ್ಲಿ ಒಂದು ಉಚ್ಚ ಗ್ರಹ, ಒಂದು ನೀಚ ಗ್ರಹ ಸಂಗಮವಾದಾಗ ತುಂಬ ಶ್ರೀಮಂತರಾಗ್ತಾರೆ. ತುಂಬ ಶ್ರೀಮಂತರು ಕೂಡ ತುಂಬ ಕಡು ಬಡವರಾಗ್ತಾರೆ. ಹೀಗೆ ಈ 6 ಗ್ರಹಗಳ ಬದಲಾವಣೆಗಳು ನಡೀತಾ ಇರುತ್ತೆ. ಇದರ ಮೇಲೆ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ಈ ಸೆಪ್ಟೆಂಬರ್ ತಿಂಗಳ ಪ್ರಕಾರ ಮೇಷರಾಶಿಯವ್ರಿಗೆ ಗ್ರಹಗತಿಗಳು ಯಾವ ಥರ ಫಲಗಳನ್ನ ಕೊಡ್ತಾ ಇದೆ, ಆ್ಯಂಡ್ ನಿಮ್ಮ ಪ್ರಕಾರ ಏನು ಪರಿಹಾರಗಳನ್ನ ಮಾಡ್ಕೋಬೇಕು ಅವರ ಕಷ್ಟಗಳಿಗೆ, ಆ್ಯಂಡ್ ಯಾವ ಕ್ರಿಸ್ಟಲ್ಗಳನ್ನ ಯೂಸ್ ಮಾಡಬೇಕು ಮೇಡಮ್? ಮೇಷರಾಶಿಯ ರಾಶಿಯಾಧಿಪತಿ ಕುಜ ನೀಚನಾಗಿ ಕಟಕ ರಾಶಿಯಲ್ಲಿರ್ತಾನೆ. ಕಟಕ ರಾಶಿಯಲ್ಲಿ ಉಚ್ಚ ಗ್ರಹ ಗುರುವಿನ ಜೊತೆ ಸಂಗಮ ಹೊಂದುತ್ತಾನೆ. ಸೊ ಗುರು ಮತ್ತು ಕುಜ ಒಟ್ಟಿಗೆ ಸುಖ ಸ್ಥಾನಕ್ಕೆ ಬಂದಿರೋದ್ರಿಂದ ಮೇಷರಾಶಿಯವರಿಗೆ ಬಹಳಷ್ಟು ಯೋಗ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಸುಖ ಸ್ಥಾನವನ್ನು ಅಂದರೆ ಮನೆ ತಗೊಳ್ಳೋದು, ಮನೆ ಕಟ್ಟೋ ಅಂಥದ್ದು, ಅಥವಾ ಪ್ರಾಪರ್ಟಿ ವಿಷಯದಲ್ಲಿ ಪ್ರಾಪರ್ಟಿ ತಗೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಜೊತೆಗೆ ಮೇಷರಾಶಿ ಅಂತ ಬಂದಾಗ ನೋಡಿ, ಮೇಷರಾಶಿಗೆ 12ನೇ ಮನೆ ವ್ಯಯಸ್ಥಾನದಲ್ಲಿ ಶನಿ ಇದ್ದು, 12ನೇ ಮನೆಯಲ್ಲಿ ಶನಿ ಇದ್ದು, ಶನಿಯ ದೃಷ್ಟಿ 3ನೇ ದೃಷ್ಟಿ ಧನಸ್ಥಾನಕ್ಕೆ ವೃಷಭ ರಾಶಿ ಮೇಲೆ ಬೀಳೋದ್ರಿಂದ
ಮೇಷರಾಶಿಯ ಒಂದು ಧನಸ್ಥಾನಕ್ಕೆ ಎಲ್ಲೋ ಕುಂದುಕೊರತೆ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಕುಟುಂಬ ಅಂತ ನಾವೇನು ಹೇಳ್ತೀವಿ, ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಎಲ್ಲೋ ಒಂದು ಸಣ್ಣ ಎಳೆಯಷ್ಟು ಕಲಹಗಳಾಗ್ತಕ್ಕಂಥದ್ದು, ಅಥವಾ ದುಡ್ಡು ಕಾಸು ಯಾವುದಾದ್ರೂ ಬರಬೇಕಾಗಿರೋದು ಎಲ್ಲೋ ಒಂದು ಕಡೆ ಡಿಲೇ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಜೊತೆಗೆ 3ನೇ ಮನೆ ಅಂತ ಬಂದಾಗ 3ನೇ ಮನೆ ಅಧಿಪತಿ ಬುಧ. 3ನೇ ಮನೆ ಅಧಿಪತಿ ಬುಧ ಸೂರ್ಯನೊಟ್ಟಿಗೆ 6ನೇ ಮನೆಯಲ್ಲಿ ಇರ್ತಾನೆ. ಸೂರ್ಯನೊಟ್ಟಿಗೆ ಬುಧ ಇರೋದು ಬಹಳ ವಿಶೇಷ ಅಂತ ಹೇಳ್ಬೋದು ಮೇಷರಾಶಿಗೆ. ನೋಡಿ, ಸೂರ್ಯನಿಗೆ ಇಷ್ಟವಾದ ಮನೆ ಕನ್ಯಾ ರಾಶಿ ಆಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಬುಧ ಮತ್ತು ಸೂರ್ಯ ಎರಡೂ ಗ್ರಹಗಳು ಒಟ್ಟಿಗೆ ಇರೋದ್ರಿಂದ ಯಾರೆಲ್ಲ ಮೇಷರಾಶಿಯವರು ಸರ್ಕಾರಿ ಕೆಲಸದಲ್ಲಿ ಇರ್ತೀರಾ ಅವ್ರಿಗೆಲ್ಲ ಪ್ರಮೋಷನ್ ಆಗ್ತಕ್ಕಂಥದ್ದು, ರಾಜಕೀಯದಲ್ಲಿ ಇರ್ತೀರಾ ಅವ್ರಿಗೆಲ್ಲ ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಕ್ಕಂಥದ್ದು, ಜೊತೆಗೆ ಯಾರೆಲ್ಲ ರಾಜಕೀಯದಲ್ಲಿ ಅಥವಾ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿರ್ತೀರಾ ಅವ್ರಿಗೆಲ್ಲ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಆದರೆ ಕೋರ್ಟು ಕೇಸ್ ಪ್ರಾಬ್ಲಮ್ ಯಾರಾದರೂ ಇದ್ದರೆ ಆ ಕೋರ್ಟ್ ಕೇಸ್ ಪ್ರಾಬ್ಲಮಿಂದ ಕೂಡ ಎಲ್ಲೋ ಒಂದು ಕಡೆ ಹೊರಗಡೆ ಬರುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಮೇಷರಾಶಿಯವರಿಗೆ. ಒಟ್ಟಾರೆ ಮೇಷರಾಶಿಯವರಿಗೆ ಎಲ್ಲೋ ಒಂದು ಕಡೆ ಮನೆ ತಗೊಳ್ಳೋದು, ಮನೆ ಕಟ್ಟೋದು, ಜೊತೆಗೆ ಕೆಲಸದ ವಿಚಾರ ಅಂತ ಬಂದಾಗ ಕೆಲಸದಲ್ಲಿ ಬಹಳಷ್ಟು ಯೋಗವನ್ನು ನೋಡ್ತಕ್ಕಂಥದ್ದು, ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಮೇಷರಾಶಿಗೆ 5ನೇ ಮನೆ ಅಂತ ಬಂದಾಗ 5ನೇ ಮನೆಯಲ್ಲಿ ಕೇತು ಇರೋದ್ರಿಂದ 5ನೇ ಮನೆ ಅಂದಾಗ 5ನೇ ಮನೆಯಲ್ಲಿ ಕೇತು ಇದ್ದು, ಜೊತೆಗೆ 11ನೇ ಮನೆಯಲ್ಲಿ ರಾಹು 11ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಎಲ್ಲೋ ಒಂದು ಕಡೆ ಮೇಷರಾಶಿಯವರ ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗ್ಬೋದು, ಅಥವಾ ಸ್ಕಿನ್ ಅಲರ್ಜಿ ಆಗ್ಬೋದು, ಅಥವಾ ಮಕ್ಕಳಿಗೋಸ್ಕರ ಎಲ್ಲೋ ಒಂದು ಕಡೆ ಸ್ವಲ್ಪ ದುಡ್ಡನ್ನು ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಖರ್ಚು ಮಾಡೋದಾಗಿರ್ಬೋದು, LIC ಮಾಡೋದಾಗಿರ್ಬೋದು, ಫಂಡ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ಮೇಷರಾಶಿಯವರು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡ್ತಾ ಹೋಗ್ತೀರಾ. ಜೊತೆಗೆ ನೋಡಿ 7ನೇ ಮನೆ ಅಂತ ಬಂದಾಗ ಶುಕ್ರ. ತುಲಾ ರಾಶಿಯಲ್ಲಿ ರಾಶಿಯಾಧಿಪತಿ ಶುಕ್ರ, ಧನಸ್ಥಾನಾಧಿಪತಿ ಶುಕ್ರ ರಾಶಿಯಲ್ಲೇ ತುಲಾ ರಾಶಿಯಲ್ಲೇ ಇರೋದ್ರಿಂದ ಸಪ್ತಮ ನಾವೇನು ಹೇಳ್ತೀವಿ ವೃಷಭ ರಾಶಿಯ ಅಧಿಪತಿ ಶುಕ್ರ ಸಪ್ತಮಕ್ಕೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಮೇಷರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆ ಮದುವೆ ಆಗುವಂಥ ಯೋಗ ಬಹಳಷ್ಟು ಕೂಡಿ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಹೆಂಡತಿಯಿಂದ ಗಂಡನಿಗಾಗಿರ್ಬೋದು, ಗಂಡನಿಂದ ಹೆಂಡತಿಗಾಗಿರ್ಬೋದು ಎಲ್ಲೋ ಒಂದು ಕಡೆ ತುಂಬ ಪಾಸಿಟಿವ್ ಆಗುವಂಥ ಒಂದು ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ನೋಡಿ, ಸಪ್ತಮದಲ್ಲಿ ಸ್ವಂತ ಮನೆಯಲ್ಲಿ ಶುಕ್ರ ಇರೋದು ಬಹಳಷ್ಟು ಬೆನಿಫಿಟ್ ಅಂತ ಹೇಳ್ಬೋದು. ಯಾರೆಲ್ಲ ಮದುವೆ ಆಗಬೇಕು ಅಂತಿರ್ತೀರಾ, ಅಥವಾ ಯಾರನ್ನಾದರೂ ಇಷ್ಟಪಡ್ತಾ ಇರ್ತೀರಾ, ಪ್ರೇಮ ವಿವಾಹ ಆಗಬೇಕು ಅಂತಿರ್ತೀರಾ, ಇವರ ಮದುವೆಗಳೆಲ್ಲ ತುಂಬ ಈಸಿಯಾಗಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಕೂಡ ಒಪ್ಕೊಂಡು ಮದುವೆ ಮಾಡುವಂಥ ಸಂದರ್ಭ ಇದಾಗಿರುತ್ತೆ. ಜೊತೆಗೆ 11ನೇ ಮನೆ ಅಂತ ಬಂದಾಗ ನೋಡಿ, 11ನೇ ಮನೆಯಲ್ಲಿ ಚಂದ್ರ ಮತ್ತು ರಾಹು ಇರ್ತಾರೆ. ಆ ರಾಹುವಿನ 11ನೇ ಮನೆ ಯೋಗ ಮೇಷರಾಶಿಯವರಿಗೆ ಬಹಳಷ್ಟು ಯೋಗವನ್ನು ಕೊಡ್ತಾನೆ. ದುಡ್ಡು ಕಾಸು ತಂದು ಕೊಡೋದಾಗಿರ್ಬೋದು, ಅಥವಾ ಕೆಲಸದಲ್ಲಿ ಬೆನಿಫಿಟ್ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ನೀವೇನು ಫಂಡ್ ಅಂತ ಮಾಡಿರ್ತೀರಿ ಆ ಫಂಡ್ ಎಲ್ಲೋ ಒಂದು ಕಡೆ ರಿಲೀಸ್ ಆಗುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಮೇಷರಾಶಿಯವರಿಗೆ ಬಹಳ 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 ಈ 9ನೇ ತಿಂಗಳಲ್ಲಿ ನೋಡ್ತಾ ಹೋಗ್ತೀರಿ ಅಂತ ಹೇಳ್ಬೋದು. 10ನೇ ಮನೆಯವನಾಗಿ 11ನೇ ಮನೆಯವನಾಗಿ ಶನಿ ವ್ಯಯಸ್ಥಾನಕ್ಕೆ ಬಂದಿರ್ತಾನೆ. ವ್ಯಯಸ್ಥಾನಾಧಿಪತಿ ಗುರು ಉಚ್ಚನಾಗಿ 4ನೇ ಮನೆಯಲ್ಲಿ ಸುಖಸ್ಥಾನದಲ್ಲಿರ್ತಾನೆ. ಹಾಗಾಗಿ ಮೇಷರಾಶಿಯವರಿಗೆ ಖರ್ಚು ಬಹಳಷ್ಟು ಇರುತ್ತೆ. ಖರ್ಚು ಅಂತಂದರೆ ನಿಮ್ಗೆ ಎಷ್ಟು ಆದಾಯ ಬರುತ್ತೋ ಅಷ್ಟೇ ಖರ್ಚು ಕೂಡ ಇರ್ತಾ ಹೋಗುತ್ತೆ. ಖರ್ಚು ಅಂತ ಬಂದಾಗ 12ನೇ ಮನೆಯಲ್ಲಿ ವ್ಯಯ ಅಂತ ಬಂದಾಗ ತುಂಬ ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಮೇಷರಾಶಿಯವರು ಈ 2 ವರ್ಷದಿಂದ ಎಲ್ಲವನ್ನು ಕಳ್ಕೊಳ್ತಾನೇ ಬರ್ತಾ ಇದ್ದೀರಾ. ಈ ಎಲ್ಲವನ್ನು ಕಳ್ಕೊಳ್ತಾ ಬರ್ತಾ ಇರೋದಕ್ಕೆ ಖಂಡಿತ ಈ ಒಂದು ಗ್ರಹಗತಿಗಳ ಒಂದು ಬದಲಾವಣೆಯಿಂದ ಮೇಷರಾಶಿಯವರಿಗೆ ಕೆಲಸದಲ್ಲಿ ಪ್ರಾಫಿಟ್, ಕೆಲಸದಲ್ಲಿ ಬೆನಿಫಿಟ್ ಅಂತ ಹೇಳ್ಬೋದು. ಜೊತೆಗೆ ಮನೆಗಿನೇ ಸುಖ ಸ್ಥಾನದಲ್ಲಿ ತುಂಬ ಬೆನಿಫಿಟ್ ಅಂತ ಹೇಳ್ಬೋದು. ಆದರೆ ಆರೋಗ್ಯ ಅಂತ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಕಾಲು ನೋವಾಗಿರ್ಬೋದು, ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಇದರಿಂದ ನರಳ್ತಾ ಇರ್ತೀರ ಅಂತ ಹೇಳುತ್ತೆ. ಜೊತೆಗೆ ಕುಜ ಕೂಡ ನೋಡಿ, ಅವನು ಉಚ್ಚನಾಗಿ 4ನೇ ಮನೆಯಲ್ಲಿದ್ದಾನೆ ಅಂತ ಹೇಳಿದೆ. ಹಾಗಾಗಿ ಸುಖ ಸ್ಥಾನದಲ್ಲಿರೋದ್ರಿಂದ ಯಾವುದಾದ್ರೂ ಆಪ್ರೇಷನ್ ಆಗಿರ್ಬೋದು, ಅಥವಾ ಸಣ್ಣ ಒಂದು ಶಸ್ತ್ರಚಿಕಿತ್ಸೆ ಕೂಡ ಮಾಡಿಸ್ಕೊಳ್ಳುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಅದರ ಬಗ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ನೋಡಿ, ಮೇಷರಾಶಿಯವರು ಈ 9 ಗ್ರಹಗಳು ಕೂಡ
ನಿಮಗೆ ಕೆಲವೊಂದು ಗ್ರಹ ಇವಾಗ ಹೇಳ್ತಾ ಬಂದೆ ಪಾಸಿಟಿವ್ ಕೊಡ್ತವೆ, ನೆಗೆಟಿವ್ ಕೊಡ್ತವೆ ಅಂತ. ಆದರೆ ಈ 9ನೇ ತಾರೀಕು ಕುಜ ಅಂತಂದರೆ ಅಧಿಪತಿ ಕುಜ ಬರ್ತಾನೆ. ಈ 9ನೇ ತಾರೀಕು, 18ನೇ ತಾರೀಕು, 27ನೇ ತಾರೀಕಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರ ಅವ್ರಿಗೆ ತುಂಬ ಪಾಸಿಟಿವ್ ಇರುತ್ತೆ ಈ ತಿಂಗಳಲ್ಲಿ. ಜೊತೆಗೆ ಈ 18ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ಅಂದರೆ ಈ 75% ನೆಗೆಟಿವ್, 25% ಪಾಸಿಟಿವ್ ಇರುತ್ತೆ. ಯಾಕೆ ಅಂತ ಅಂದರೆ 1 ಮತ್ತು 8 ಈ ವರ್ಷದ ಡೇಂಜರ್ ನಂಬರ್ ಅಂತ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಅದರಲ್ಲೂ ಈ 1, 8 ಪಾಸ್ ಆಗುವಂಥ 18ನೇ ತಾರೀಕವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಅವರ ಕೆಲಸ ಕಾರ್ಯದಲ್ಲಾಗಿರ್ಬೋದು, ಆರೋಗ್ಯ ವಿಚಾರದಲ್ಲಾಗಿರ್ಬೋದು ಪರಿಹಾರವನ್ನು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಮೇಷರಾಶಿಯವರು ಅತಿ ಹೆಚ್ಚು ನೀವು ಸಪ್ತಮದಲ್ಲಿ ಶುಕ್ರ ಅಂದರೆ 7ನೇ ಮನೆಯಲ್ಲಿ ಶುಕ್ರ ತುಂಬ ಬಲವಾಗಿರೋದ್ರಿಂದ, ಜೊತೆಗೆ ಸೂರ್ಯ ಬುಧ ಕೂಡ 6ನೇ ಮನೆಯಲ್ಲಿರೋದ್ರಿಂದ ಸೂರ್ಯ ನಮಸ್ಕಾರ ಮಾಡೋದಾಗಿರ್ಬೋದು, ಅಥವಾ ನಿಮಗೆ ಏನು ನೀವು ಗೋಧಿಯ ಒಂದು ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಗೋಧಿಗೆ ಸಂಬಂಧಪಟ್ಟಂತಹ ಚಪಾತಿ ಆಗಿರ್ಬೋದು, ಅಥವಾ ಗೋಧಿ ಆಗಿರ್ಬೋದು, ಅಥವಾ ಏನು ನೀವು ಗೋಧಿ ಹಿಟ್ಟಿನಿಂದ ಮಾಡ್ತಕ್ಕಂಥ ಯಾವುದೇ ಒಂದು ಖಾದ್ಯ, ಸ್ವೀಟ್ಸು ಏನಾದರೂ ಆಗಿರ್ಬೋದು, ಇದನ್ನು ನೀವು ದಾನವನ್ನು ಮಾಡಿ, ಅಥವಾ ಹಸುಗಳಿಗೆ ಚಪಾತಿಯನ್ನು ಕೊಟ್ಟು, ಇಲ್ಲ ಹಸುಗಳಿಗೆ ಹುಲ್ಲನ್ನಾದರೂ ಕೊಡಿ. ನಿಮ್ಮ ಕೈಲಾಗದಿದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಡೊನೇಟ್ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಬಟ್ ಈ 9ನೇ ತಿಂಗಳಲ್ಲಿ ತುಂಬ ನೀವು ಪಾಸಿಟಿವ್ ಆಗಿ ಬಳಸಬೇಕಾಗಿರೋ ಅಂಥ ಒಂದು ಬಣ್ಣ ಅಂತ ಬಂದರೆ ನೋಡಿ, ಕೆಂಪು ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋಗಿ. ಜೊತೆಗೆ ಯೆಲ್ಲೋ ಕಲರ್ ಅಂದರೆ ಅರಿಶಿಣದ ಒಂದು ಬಣ್ಣವನ್ನು, ಹಳದಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋದರೆ ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಕೆಂಪು ಬಣ್ಣದ ಹೂವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಅತಿ ಹೆಚ್ಚು ಈ ತಿಂಗಳು ಪೂರ್ತಿ ನೀವು ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ತೊಗರಿ ಬೇಳೆಯಿಂದ ಮಾಡ್ತಕ್ಕಂಥ ಪದಾರ್ಥವನ್ನು ಯೂಸ್ ಮಾಡ್ತಾ ಹೋಗಿ. ಅಥವಾ ಮನೆಯಲ್ಲಿ ಎಲ್ಲೋ ಒಂದು ಕಡೆ ತುಪ್ಪದ ಒಂದು ದೀಪ, ಅಥವಾ ಗೋಧಿ ಹಿಟ್ಟಿನಿಂದ ಮಾಡ್ತಕ್ಕಂಥ ಯಾವುದೇ ಒಂದು ವಸ್ತು, ಅಥವಾ ಗೋಧಿಯನ್ನಾದರೂ ತಂದು ನಿಮ್ಮ ಮನೇಲಿ ಸ್ಟಾಕ್ ಇಟ್ಟರೆ ತುಂಬ ಒಳ್ಳೆಯದಾಗತ್ತೆ. ಸೂರ್ಯ ನಮಸ್ಕಾರ ಮಾಡಿದ್ರು ಕೂಡ ಬಹಳಷ್ಟು ಬೆನಿಫಿಟ್ನ ನೋಡ್ತಾ ಹೋಗ್ತೀರಾ. ಒಟ್ಟಾರೆ ನಿಮ್ಮ ಮೇಷರಾಶಿಯವರಿಗೆ 75% ರಿಸಲ್ಟು ತುಂಬ ಪಾಸಿಟಿವ್ ಆಗಿದೆ. ಈ ಒಂದು 9ನೇ ತಿಂಗಳಲ್ಲಿ ಕೆಲಸ ಕಾರ್ಯದಲ್ಲೆಲ್ಲ ತುಂಬ ಚೆನ್ನಾಗಿ ತುಂಬ ಜಯವನ್ನೇ ನೋಡ್ತೀರಾ ಅಂತ ಹೇಳ್ಬೋದು. ಇದಕ್ಕೆ ಪರಿಹಾರವಾಗಿ ನಮ್ಮಲ್ಲಿ ಸಿಗ್ತಕ್ಕಂತಹ ಕುಜಗ್ರಹದ ಸ್ಟೋನು ಅಥವಾ ಕುಜನಿಗೆ ಸಂಬಂಧಪಟ್ಟಂಥ ಬ್ರೇಸ್ಲೆಟನ್ನು ಯೂಸ್ ಮಾಡಿದ್ರೆ ಖಂಡಿತ ಈ 9ನೇ ತಿಂಗಳಲ್ಲಿ ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಕೆಲಸ ಸಿಕ್ಕುವಂಥದ್ದು, ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದು, ಟ್ರಾನ್ಸ್ಫರ್ ಆಗುವಂಥದ್ದು, ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನೆರವೇರ್ತಾ ಹೋಗುತ್ತೆ.